ನಾವು 50 ಇತ್ತು ಆ್ಯಕ್ಚುಲಿ 50 ಇದ್ದಿಂದ ನಾವು 90% ಸಬ್ಸಿಡಿಯನ್ನು ನಮ್ಮ ಹಳೆ ಗೌರ್ಮೆಂಟಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಆದರೆ ಇವತ್ತು ಕೂಡ ಅದನ್ನು ಮುಂದುವರಿಸಿಕೊಂಡು ಇವತ್ತು 90% ಸಬ್ಸಿಡಿ ರೈತರಿಗೆ ಮಿತವಾಗಿ ನೀರನ್ನು ಬಳಸಲಿ ಅನ್ನುವಂಥ ವಿಚಾರದಿಂದ 90% ಡ್ರಿಪ್ಪಿಗೆ ಸಬ್ಸಿಡಿ ಕೊಟ್ಟು ಇವತ್ತು ಹಲವಾರು ಮಂದಿಗೆ ಸಬ್ಸಿಡಿ ಇದನ್ನು ಕೂಡ ಕೊಟ್ಟಿವೆ ನಾವು. ಇಂಥ ಹಲವಾರು ಕಾರ್ಯಕ್ರಮಗಳು ಇವತ್ತು ಮಾಡ್ತಾಯಿದೆ. ಜೊತೆಗೆ ಹಲವಾರು ಮಂದಿ ರೈತರ ಸಮಸ್ಯೆಗಳಾಗಲಿ, ಕ್ಷೇತ್ರದ ಅಭಿವೃದ್ಧಿಯತ್ತಾಗಲಿ ಎಲ್ಲದರ ಬಗ್ಗೆ ಕೂಡ ನಾವು ಮೀಟಿಂಗ್ ಸರ್. ಈಗ ಬೇಸಿಗೆ ಆರಂಭ ಆಯ್ತು ಸರ್. ಭಾಳಷ್ಟು ಗ್ರಾಮೀಣ ಕ್ಷೇತ್ರದ ಬೇರೆ ಬೇರೆ ಹಳ್ಳಿಗಳು ಕುಡಿಯುವ ನೀರಿನ ಭಾಳ ಸಮಸ್ಯೆ ಆಗಿದೆ. 20 ದಿವಸಕ್ಕೊಮ್ಮೆ ಕುಡಿಯುವ ನೀರು ಪೂರೈಕೆ ಆಗ್ತಿಲ್ಲ. ಅಷ್ಟೊಂದೇನಿಲ್ಲ, ಕೆಲವೊಂದು ಕಡೆ ಆಗಾಕತ್ತೈತಿ. ಅಂದರೆ ಕೆಲವು ಕಡೆ ಹಳೆ ಪೈಪ್ಲೈನ್ ಇದ್ದು, ಆಮ್ಯಾಗ ಇದು JJM ಅನ್ನುವಂಥ ಏನೋ ಒಂದು ಯೋಜನೆ ಬಂತು. JJM ಯೋಜನೆ ಐತಲ್ಲ, ಜಲಜೀವನ ಯೋಜನೆ, ಇದು ಆಲ್ಮೋಸ್ಟ್ ನನಗನ್ಸೋ ಮಟ್ಟಿಗೆ ಒಂದು ಬಾರಿ ಆದಂಥದ್ದು ಇದು. ಬಟ್ ಅದು ಏನು ಇವತ್ತು ಕಂಟ್ರೋಲಿಂಗ್ ವಾಲ್ಸ್ ಅವನ್ನೆಲ್ಲ ಹಾಕಿದ್ರಲ್ಲ ಮನೆಗೂ ತರೋದು, ಅದು ಕಂಪ್ಲೀಟ್ಲಿ ಫೇಲ್ಯೂರ್ ಪ್ರಾಜೆಕ್ಟ್ ಆಗೈತೆ. ಕಂಪ್ಲೀಟ್ಲಿ ಫೇಲ್ಯೂರ್ ಪ್ರಾಜೆಕ್ಟ್. ಯಾಕಂದ್ರೆ ನನಗನ್ಸೋ ಮಟ್ಟಿಗೆ JJM ಅಂತೂ ಸಕ್ಸಸ್ ಆಗಿ ಸಾಧ್ಯನೇ ಇಲ್ಲ. ಇಷ್ಟೆಲ್ಲ ಕೋಟ್ಯಾಂತರ ನೂರಾರು ಕೋಟಿ ದುಡ್ಡನ್ನು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಖರ್ಚು ಮಾಡಿ, ಬಟ್ ನಮ್ಗೆ ಯಾವುದಕ್ಕೂ ಉಪಯೋಗ ಆಗೋದಂಥ ವ್ಯವಸ್ಥೆ ಆಗೈತೆ ಇವತ್ತು. ಯಾಕಂದ್ರೆ ನನಗನ್ಸೋ ಮಟ್ಟಿಗೆ ಎಲ್ಲ ಊರಲ್ಲೂ ರೈತರೆಲ್ಲನೂ ಕಿತ್ತು ಹೋಗಿದ್ರು, ಅವನು ಎಲ್ಲ ಜನ ಕಿತ್ತು ಹೋಗೋದಾರನ್ನು. ಆ ಪರಿಸ್ಥಿತಿ ಇದ್ದಾಗ ಅದನ್ನು ಮೇಂಟೈನ್ ಮಾಡೋದು ಕೂಡ ಭಾಳ ಕಷ್ಟ. ನಾವು ಇವತ್ತು JJM ಸಕ್ಸಸ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ. ಯಾರೋ ಮಂತ್ರಿಗಳಾಗಲಿ ಯಾರೋ ಆಗಲಿ ತಪ್ಪು ತಿಳ್ಕೊಂಡ್ರು ಕೂಡ ಅರ್ಥ ಇಲ್ಲ. ಯಾಕಂದರೆ ಇದು ಅವ್ರು ಕೂಡ ಇದ್ರ ಬಗ್ಗೆ ಎಲ್ಲರೂ ಇದನ್ನು ತೀವ್ರವಾಗಿ ಗಮನದಲ್ಲಿ ತಗೋಬೇಕು. ತಗೊಂಡು ಈ ಕೆಲಸ ಈಗ JJM ಯಾವ ರೀತಿ ಕರೆಕ್ಷನ್ ಮಾಡ್ಬೇಕು ಅದನ್ನು. ಯಾಕಂದ್ರೆ ನಾ ಲಾಸ್ಟ್ ಟೈಮ್ ತಮ್ಮೆಲ್ಲರೂ ಗುರ್ತಿದ್ದಂಗೆ ತಾವು ಮಾಧ್ಯಮದವ್ರು ಕೂಡ ಇದ್ರಿ, ಸಿದ್ದರಾಮಯ್ಯನವ್ರು ನಾವು ಅಮೀನ್ಬಾಯಿ ಪಂಪೋಜಿ ಕರ್ಕೊಂಡು ಹೋಗಿ ಇವತ್ತು ನಮ್ಮ ಗ್ರಾಮೀಣ ಪ್ರದೇಶ ಕೂಡ ಸಂಪೂರ್ಣವಾಗಿ 24/7 ವಾಟರ್ ಲೈನ್ ಆಗ್ಬೇಕು ಅನ್ನುವಂಥ ವ್ಯವಸ್ಥೆಯಿಂದ 1200 ಕೋಟಿಯಲ್ಲಿ ನಮ್ಮ ತಾಲೂಕು, ನವಲಗುಂದ ತಾಲೂಕು, ಕುಂದಗೋಳ ತಾಲೂಕು ಮತ್ತು ಕಲಘಟಗಿ ತಾಲೂಕು ಸಂಪೂರ್ಣವಾಗಿ ನೀರಾವರಿ ವ್ಯವಸ್ಥೆ, ಕುಡಿ ನೀರಿನ ವ್ಯವಸ್ಥೆ ಆಗ್ಬೇಕಂತೇಳಿ ಒಂದು ಹಳ್ಳಿಗೂ ಹೋಗಿ ರೀಚ್ ಆಗ್ಬೇಕು ಅನ್ನೋಂಥ ವ್ಯವಸ್ಥೆಯಿಂದ ನಾವು ಆಲ್ರೆಡಿ ಸೌದತ್ತಿಯಿಂದ ನಮ್ಮದು ಸಪ್ರೇಟ್ ಲೈನ್ ತಂದೇವಿ, ಸಪ್ರೇಟ್ ಟ್ಯಾಂಕ್ಗಳನ್ನು ಕಟ್ಟೀವಿ, ಸಪ್ರೇಟ್ ಫಿಲ್ಟರ್ ಟ್ಯಾಂಕ್ಸ್ ಆಗ್ಯಾವ ನಮ್ಮ. ಯಾಕಂದ್ರೆ ನಾವು ಈಗಾಗಲೇ ಇನಾಮಂಗ್ಲ ಮುಂದೆ ಏನೂರು ಅಲ್ಲ ಉಳ್ಳಿಗೆರೆ ಗ್ರಾಮದಲ್ಲಿ ಈಗಾಗಲೇ ನಾವೆಲ್ಲ ಫಿಲ್ಟರ್ ಟ್ಯಾಂಕ್ಸ್ ಆಗಲಿ, ಸ್ಟೋರೇಜ್ ಟ್ಯಾಂಕ್ಗಳನ್ನಾಗಲಿ ಎಲ್ಲ ಈಗಾಗಲೇ ನಾವು ಕಟ್ಟಕ್ಕೆ ಪ್ರಾರಂಭ ಮಾಡಿ ಆಗಲೇ ಮುಗಿಯೋ ಹಂತದಲ್ಲಿ ಬಂದವು. ಬಟ್ ಅಷ್ಟರೊಳಗೆ ನಮ್ಗೆ ಏನಿವಲ್ಲ JJM ನಾವು ವರ್ಕ್ ಮಾಡಿದ್ವಿ, ಬಟ್ ಅದ ಇಲ್ಲಿ ಫೇಲ್ಯೂರ್ ಆಗ್ಯಾವ. ನಾವು ಇದ್ರ ಬಗ್ಗೆ ಭಾಳ ನಾವು ತೀವ್ರವಾಗಿ ಇದನ್ನು ಗಮನದಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ. ಯಾಕಂದ್ರೆ ಈಗಾಗಲೇ ಅದ್ರ ಬಗ್ಗೆ ನಾವು ಹಲವಾರು ಮೀಟಿಂಗ್ ಕೂಡ ಮಾಡೀವಿ. ಬೆಂಗಳೂರು ಲೆವೆಲ್ನಾಗ ಕೂಡ ಮೀಟಿಂಗ್ ಮಾಡೀವಿ JJM ಬಗ್ಗೆ. ಇದನ್ನ ಮಿನಿಸ್ಟರ್ಗಳನ್ನೆಲ್ಲ ಕರ್ಕೊಂಡು ನಾವು ಮೀಟಿಂಗ್ ಮಾಡೀವಿ. ಲಾಸ್ಟ್ ಟೈಮ್ ಇದ್ರ ಸಂಬಂಧಪಟ್ಟಂಗೆ ಕೆಲವೊಂದು ಕಳಪೆ ಕಾಮಗಾರಿ ಮಾಡಿದವರು ಬ್ಲಾಕ್ ಲಿಸ್ಟಿಗೆ ಹಾಕ್ತೀವಿ, ಆಮೇಲೆ ಅವ್ರಿಗೆ ಹಣ ಬಿಡುಗಡೆ. ಅದ್ರ ಜೊತೆ ಅದಕ್ಕಿಂತ ಮುಖ್ಯವಾಗಿ ಕಳಪೆ ಕಾಮಗಾರಿಕಿಂತ ಮುಖ್ಯವಾಗಿ JJM ಬಗ್ಗೆ ಏನಾಗಿತ್ತು ಅಂದ್ರೆ ನನ್ನ ಅಂದಾಜಲ್ಲಿ ಯಾರ್ಯಾರೋ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗಳು ತೊಗೊಂಡ್ಬಿಟ್ರು ಪ್ಯಾಕೇಜ್ ಅಲ್ಲಿ ತಗೊಂಡು ಅವ್ರು ಲೋಕಲ್ ಇದ್ದಂಥ ಕಾಂಟ್ರಾಕ್ಟರ್ಸ್ ಕೊಟ್ಟರು. ಅವ್ರಿಗೆ ಅದು ಅವ್ರ ಟೆಕ್ನಿಕಲ್ ಹ್ಯಾಂಡ್ ಅಲ್ಲ, ಆಮೇಲೆ ಲೋಕಲ್ ಕಾಂಟ್ರಾಕ್ಟರ್ಸ್ ಇರೋದ್ರಿಂದ ಅದನ್ನ ಅವ್ರ ಕಡೆಯಿಂದ ಹ್ಯಾಂಡಲ್ ಮಾಡಕ್ಕೆ ಆಗೇ ಇಲ್ಲ. ಹಾಗಾಗಿ ಅದು ಟೋಟಲಿ ಫೇಲ್ಯೂರ್ ಪ್ರಾಜೆಕ್ಟ್ ಆಗಿದೆ ಅನ್ನೋದು. ಮೇನ್ ಲೈನ್ ಪೈಪ್ಲೈನ್ ತೊಗೊಂಬರ್ತಾ ಇದ್ದಾರೆ ಸರ್. ಈಗ ಇಲ್ಲಿಂದ ಉಳ್ಳಿಗೆರೆಯಿಂದ ಬರ್ತಾ ಇದೆ ಹೊಸ ದೊಡ್ಡ ಪೈಪ್ಲೈನ್. ಈ ರಸ್ತೆ ಪಕ್ಕದಲ್ಲಿ ಅರಣ್ಯ ಇಲಾಖೆಯವರು ಗಿಡ ನೆಟ್ಟಿದ್ರು. ಅಷ್ಟು ಗಿಡಗಳನ್ನ ಅವರು ಯಾವುದೇ ರೀತಿ ಪರ್ಮಿಷನ್ ತಗೊಂಡಿಲ್ಲ, ಏನಿಲ್ಲ. ಅಷ್ಟು ಗಿಡ ಕಡಿದು ಇಲ್ಲ. ಆಕ್ಚುಲಿ LNT ಪ್ರಾಜೆಕ್ಟ್ ಅಂತೂ LNT ಕಂಪನಿ ನನಗನ್ಸೋ ಮಟ್ಟಿಗೆ ಹೆಸರಿಗೆ ಹೇಳಕ್ ಭಾಳ ದೊಡ್ಡ ಕಂಪನಿ. ಅದರಂಥ ಫೇಲ್ಯೂರ್ ಕಂಪ್ನಿ ನಾನು ML ಆಗಿ 22 ವರ್ಷ ಆಯ್ತು. ಅಷ್ಟು ಫೇಲ್ಯೂರ್ ಕಂಪ್ನಿಗಳನ್ನ ನಾನು ನೋಡಿಲ್ಲ. ಅಂತ ವರ್ಸ್ಟ್ ವರ್ಕ್ ಮಾಡೋಂಥ ಕಂಪ್ನಿ ಅದು LNT. ಆಲ್ರೆಡಿ ಎನ್ಕ್ವೈರಿ ಸ್ಟಾರ್ಟ್ ಮಾಡಿವಿ. ಅವ್ರಿಗೆ ಪೆನಾಲ್ಟಿ ಹಾಕತ್ತೇವೆ ನಾವು. ಕಮ್ಸೆ ಕಮ್ 10 ಕೋಟಿ ರೂಪಾಯಿ ಪೆನಾಲ್ಟಿ ಹಾಕಿ ಅವ್ರಿಗೆ. 10 ಕೋಟಿ ರೂಪಾಯಿ ಈಗಾಗಲೇ ನಾವು ಪೆನಾಲ್ಟಿ ಹಾಕಿ ಅವ್ರಿಗೆ 10 ಕೋಟಿ ರೂಪಾಯಿ LNT. ಇವನ್ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಅವರೇ ತೊಗೊಂಡಾರ, ನಮ್ಮ ಹುಬ್ಬಳ್ಳಿ ಶಹರದ್ದು ಕೂಡ ಅವರೇ ತೊಗೊಂಡಾರ. ಎರಡೂ ಕಡೆ ತೊಗೊಂಡ್ರು ಕೂಡ. ಯಾಕಂದ್ರೆ ನಮ್ಗೆ ಇದ್ದಂಥ ರಸ್ತೆಗಳು ಯಾವ ರಿಸ್ಟೋರೇಷನ್ ಆಗಲಿಲ್ಲ. ರಸ್ತೆಗಳನ್ನು ಸಾಕಷ್ಟು ಹಾಳು ಮಾಡಿದ್ರು ಅವ್ನು ಹೊಳ್ಳಿ ತುಂಬಲಿಲ್ಲ. ಇವತ್ತು ಸೇಮ್ JJM ಒಳಗೆ ತಮ್ಮೆಲ್ಲರಿಗೂ ಗುರ್ತಿದ್ದಂಗೆ ಲಾಸ್ಟ್ ಟೈಮ್ ನಾವೆಲ್ಲ ಇಡೀ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಸಂಪೂರ್ಣವಾಗಿ CC ರಸ್ತೆಗಳ ನಿರ್ಮಾಣ ಮಾಡೋದಂತ ತಮ್ಮೆಲ್ಲರ ಗಮನಕ್ಕೆ ಕೊಡ್ತೀವಿ. ಯಾವ ಊರಲ್ಲಿ ಕೂಡ ಯಾರೂ ಇಲ್ಲ ಕೆಲಸ ಅನ್ನುವಂಥ ವ್ಯವಸ್ಥೆಗಳು ನಾವು ಕೆಲಸ ಮಾಡಿದ್ವಿ. ಬಟ್ JJM ಬರೋದ್ರಿಂದ ಕಂಪ್ಲೀಟ್ ಎಲ್ಲ ರಸ್ತೆಗಳನ್ನು ಡಿಸ್ಟರ್ಬ್ ಮಾಡಿದ್ರು. ಹೊಳ್ಳಿ ಅವ್ನು ರಿಸ್ಟೋರ್ ಮಾಡಲಿಲ್ಲ. ಆಮೇಲೆ ಅವ್ರು ಯಾವ ಕಾಂಟ್ರಾಕ್ಟರ್ ಅಂತ ಇವತ್ತು ಯಾರು ಕೈಗೂ ಸಿಗಕ್ಕಿಲ್ಲ. ಇದ್ರ ಬಗ್ಗೆ ಭಾಳ ನಾವು ಸೀರಿಯಸ್ ಆಗಿ ಗಮನ ಹರಿಸಲೇಬೇಕಾಗೈತಿ. ಇದನ್ನ ನಾವು ಮಂತ್ರಿಗಳು ಕೂಡ ಗಮನಕ್ಕೆ ತರ್ತೀನಿ. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳಿ ಇದನ್ನ ಒಂದ್ಸಲ ದೊಡ್ಡ ಲೆವೆಲ್ನಾಗ ನಾವು ಮೀಟಿಂಗು ಕೂಡ ಮಾಡಿಸ್ತೀನಿ ಅನ್ನುವಂಥ ಮಾತು ಕೂಡ ಹೇಳಕ್ಕೆ ಇದಕ್ಕೆ ಪೂರಕವಾಗಿ ಆಲ್ರೆಡಿ KDP ಮೀಟಿಂಗ್ ಒಳಗೆ ಸಚಿವರು ಸಂತೋಷ್ ಲಾಡ್ ಅವರು ಸಂಬಂಧಪಟ್ಟ ಅಧಿಕಾರಿ ಕರೆಸಿಸಿ ಬೆಂಗಳೂರಲ್ಲಿನ ವಿಧಾನಸಭೆ ಒಳಗೆ ಇದು ಮಾಡುವಂತೆ ಒಂದು ಮೀಟಿಂಗ್ ಮಾಡಿದ್ವಿ. 2 ಮೀಟಿಂಗ್ ಆಗಿದೆ LNT ಅವ್ರ ಜೊತೆ 2 ಮೀಟಿಂಗ್. ಬಟ್ ನಮ್ಮ ಮೀಟಿಂಗ್ ಬಂದಂಥ ಟೈಮಲ್ಲಿ ಅಗದಿ ಭಾಳ ಸಾಫ್ಟ್ ಆಗಿ ಅಗದಿ ಚಂದ ಹೇಳ್ತಾರೆ.
ಬಟ್ ಮೀಟಿಂಗಿಂದ ಹೋದ ನಂತರ ಮತ್ತು ನಾಯಿ ಬಾಲ್ದ ಹೋಗ್ತಾರಲ್ಲ ಸೇಮ್ ನಾಯಿ ಬಾಲ್ದ ಹೋಗ್ತಿದ್ದಂಗೆ ಹೋಗ್ತೈತಿ ಮತ್ತು ತಾವೇನು ಕೆಲಸ ಮಾಡ್ಬೇಕು ಅದೇ ಕೆಲಸ ಮಾಡುವಂಥ ವ್ಯವಸ್ಥೆ ಐತಿ. ಈ ವ್ಯವಸ್ಥೆ ಒಳಗೆ ಫಾರೆಸ್ಟ್ ಆಫೀಸರ್ ಸರ್ ಬೇರೆ ಎಲ್ಲೋ ಒಂದ್ ಕಡೆ ಗಿಡ ಮರ ಕಳೆದ್ರೆ ಇಮಿಡಿಯೇಟ್ ಆಕ್ಷನ್ ತಗೋತಾರೆ. LNT ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂತ. ಇಲ್ಲ ಅಂಥವೆಲ್ಲ ನನ್ನ ಈಗ ತಾವು ಹೇಳಿದಾಗ ಇದು ನನ್ನ ಗಮನಕ್ಕೆ ಬಂದೈತಿ. ಪಕ್ಕದ ರೋಡಿನ ಪಕ್ಕ ಒಂದ್ ಲೈನ್ ಏಕ ಹಚ್ಚಿರ್ತಾರೆ ಸರ್. ಸೌತ್ ರೋಡಿಗೆ ಅಷ್ಟು ಒಂದ್ ಸೈಡ್ ಹೋಗ್ಬಿಟ್ಟಿದೆ, ಪೂರ ಹೋಗಿದೆ, ಏಕ ಹೋಗಿದೆ. ರೈಟ್ ಸೈಡ್ ಅಷ್ಟೇ ಇದಾವೆ, ಲೆಫ್ಟ್ ಸೈಡ್ ಏನು ಪೈಪ್ ಲೈನ್ ಹಾಕಿದಾರೆ ಅಷ್ಟು ಕಟ್ ಮಾಡಿದ್ದಾರೆ, ಇಡೀ ಗಿಡ ಅಷ್ಟು ಹೋಗಿದೆ. ಇಲ್ಲ ಇದು ನನ್ನ ಗಮನಕ್ಕಿಲ್ಲ, ನಾ ಫಾರೆಸ್ಟ್ ಆಫೀಸರ್ ಗಮನಕ್ಕೆ ತರ್ತೀನಿ. ಆಮೇಲೆ ನಮ್ಮಲ್ಲಿ PW ರಸ್ತೆಗಳನ್ನು ಕೂಡ ಮೇನ್ ನಮ್ಮ ಟಾರ್ ರೋಡಿಗೆ ಹಚ್ಚಿನ ಅವ್ರು ಪೈಪ್ಲೈನ್ ಹಾಕುವಂಥ ವ್ಯವಸ್ಥೆ ಇರುತ್ತೆ. ಯಾಕಂದ್ರೆ ನಾಳೆ ನಾವು ರೋಡ್ ವೈಡ್ನಿಂಗ್ ಮಾಡಿದ್ರೆ ರೋಡ್ಗಳು ವೈಡ್ನಿಂಗ್ ಆದಾಗ ಅದು ಪೈಪ್ಲೈನ್ ಮತ್ತೆ ನಾವು ಶಿಫ್ಟಿಂಗ್ ಮಾಡುವಂಥ ಪರಿಸ್ಥಿತಿ ಬರ್ತಾವೆ. ಆ ವ್ಯವಸ್ಥೆ ಒಳಗೆ ಅವ್ರು ಕಂಪಲ್ಸರಿ ಅವ್ರದ್ದು ಏನು ರೂಲ್ ಐತಿ ಆ ರೂಲ್ ಪ್ರಕಾರ ಹಾಕ್ಬೇಕು ಅನ್ನೋಂಥದ್ದನ್ನ ಭಾಳ ಕಡೆ ಗಮನಕ್ಕೆ ತಂದೇವಿ, ನೋಟಿಸು ಕೊಟ್ಟಿವಿ, ಕೆಲವೊಂದು ಕಡೆ ಕಿತ್ತೂ ಹಾಕ್ಸಿವಿ, ಕೆಲವೊಂದು ಕಡೆ ತೆಗೆದು ವಾಪಸ್ ಹಾಕ್ಸುವಂಥ ಕೆಲಸ ಕೂಡ ನಾವು ಮಾಡಿದ್ವಿ. ಸರ್ ತಾವು ಸಚಿವರಿದ್ದಾಗ ಲಾಸ್ಟ್ ಟೈಮ್ ಒಂದು ಈಸ್ಟ್ ರಿಂಗ್ ರೋಡ್ ಅಂದ್ರೆ ವೆಸ್ಟ್ ರಿಂಗ್ ರೋಡ್ ಥರ ನಮ್ಮ ಈಸ್ಟ್ ಭಾಗ ಆಕ್ಚುಲಿ ಈ ನಮ್ಮ ಹುಬ್ಳಿ ಧಾರವಾಡಕ್ಕೆ ಅತ್ಯಂತ ಅವಶ್ಯಕತೆ ಇದ್ದಂಥ ರಿಂಗ್ ರೋಡ್ ಅಂತಂದ್ರೆ ನಮ್ದೇನ ಈಗ ಈಸ್ಟ್ ಕಡೆ ಅಂದ್ರೆ ಈಗೇನ ಹುಬ್ಳಿ ಇದಕ್ಕೆ ಬಂದಿರಲ್ಲ, ಗಬ್ಬೂರಿಂದ ಬಾಗಲಕೋಟೆ ರೋಡ್ ಬಂದೈತಿ. ಬಾಗಲಕೋಟರಿಂದ ರಿಂಗ್ ರೋಡ್ ನವಲ್ಗುಂದ್ ರೋಡ್ಗೆ ರೀಚ್ ಆಗಿ ನವಲ್ಗುಂದಿಂದ ಹೋಗಿ ಮತ್ತು ವಾಪಸ್ ನವಲ್ಗುಂದ್ ರೋಡಿಂದ ನಮ್ಮ ವಾಯ ನರೇಂದ್ರ ಮುಖಾಂತರ ಹೋಗಿ ನಮ್ಮ ಹೈವೇ ಟಚ್ ಆಗುವಂಥ ಅಂತಂದ್ರೆ ತುಂಬಾ ಅದು ಧಾರವಾಡ ಹುಬ್ಳಿ ಧಾರವಾಡ ಬೈಪಾಸ್ ದಾಟಿದ ನಂತರ ಆ ಕಾರ್ನರ್ ಹೋಗಿ ಟಚ್ ಆತಂದ್ರೆ ಇದೊಂದು ಅದ್ಭುತವಾದಂಥ ಕೆಲಸ ನಮ್ಮ ಹುಬ್ಳಿ ಆಫೀಸರ್ ಕಳಿಸಿದ್ರೆ ಸರ್ ಅಷ್ಟೇ ಇದ್ದಾರೆ ಅವ್ರ ಪ್ಲಾನ್ 3 ಪ್ಲಾನ್ ಓಕೆ ಪ್ಲಾನ್ ಆಲ್ರೆಡಿ ಪ್ಲಾನ್ ಮಾಡ್ಯಾರ, ಸರ್ವೆ ಆಗ್ಯಾವ, ಸರ್ವೆ ಕೂಡ ಆಗೈತಿ. ಇದು ಹಿಂದಿನಿಂದ ನಾವು ಇದ್ದಂಥ ಟೈಮಲ್ಲಿ ಕೂಡ ದೊಡ್ಡ ಹೋರಾಟ ಇದು ಆಗಲೇಬೇಕು. ಇದನ್ನ ನಾವು ಒತ್ತಾಯ ಮಾಡ್ತೇವೆ. ಎಲ್ಲಿ ಬಂದೈತೆ ಸರ್? ಇಲ್ಲ ನಾ ಕೇಳಿಲ್ಲ, ಬಟ್ ಕೇಳ್ತೇನೆ ಅದು. ಸರ್ ಗ್ರಾಮೀಣ ರಸ್ತೆಗಳು ಭಾಳ ಹದಗೆಟ್ಟಿದಾವೆ, ಅದಕ್ಕೇನಾರ ಕ್ರಮ ತಗೊಂಡಿರಿ ಸರ್? ಇಲ್ಲ ನಮ್ಮಲ್ಲಿ ಆಲ್ಮೋಸ್ಟ್ ಒಂದು 60-70% ಕೋಟೂರು ಅಗಸ್ನಳ್ಳಿ ತಡಕೋಡ ಸಂಪರ್ಕ ರಸ್ತೆ ಐತಲ್ಲ ಪೂರ್ತಿ ಹಾಳಾಗಿದೆ ಸರ್. ಸ್ಯಾಂಕ್ಷನ್ ಮಾಡಿದ್ವಿ. ಹಾಂ ಸರ್, ಆ ಸ್ಯಾಂಕ್ಷನ್ ಆಗಿದೆ. ಮೊನ್ನೆ ನಮಗೆ ಒಂದು 38 ಕಿಲೋಮೀಟರ್ ಹೊಸ ಗ್ರಾಮೀಣ ರಸ್ತೆಗಳಿಗೆ 38 ಕಿಲೋಮೀಟರ್ ನಮ್ಗೆ ಅನುದಾನ ಕೊಟ್ಟಾರ. 38 ಕಿಲೋಮೀಟರ್ ಯಾವುದೋ ರೋಡ್ ಮಾಡ್ಕೊ ಅಂತ ಹೇಳಿದ್ರೆ ನಾವು ಯಾವ ಹೋದಂಥ ರೋಡ್ಗಳವ ಅವನ್ನ ಹೊಸ ಮತ್ತೆ ರೀಕಾರ್ಪೆಟಿಂಗ್ ಮಾಡುವಂಥ ಕೆಲಸಕ್ಕೆ 38 ಕಿಲೋಮೀಟರ್ ರಸ್ತೆ ಹೊಸ ರಸ್ತೆಗಳ ನಿರ್ಮಾಣ ಮಾಡಿರ್ತೀನಿ. ಇದ್ರ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಈಗಾಗಲೇ 480 ಕಿಲೋಮೀಟರ್ಗೂ ಜಾಸ್ತಿ ನಾವು ಇವತ್ತು ನಮ್ಮ ಹೊಲ ನಮ್ಮ ರಸ್ತೆನ ಈಗಾಗಲೇ ನಾವು ನಿರ್ಮಾಣ ಮಾಡಿವಿ. ತಾವು ಯಾವತ್ತೂ ಹೋಗಿ ವಿಸಿಟ್ ಮಾಡಿ ನೋಡಿ ಬರ್ಬೋದು. ಇವತ್ತು ಇಡೀ ರಾಜ್ಯದಲ್ಲೇ ನಮ್ಮದು ಕೋನ್ ರೆಡ್ಡಿ ಅವ್ರದ್ದು 2 ಕ್ಷೇತ್ರದಲ್ಲಿ ತಾವೆಲ್ಲೇ ಹೋದ್ರು ಕೂಡ ಯಾವುದೋ ಊರಾಗ ಹೋಗಿ ನೀವು ರೈತರು ಹೋಗುವಂಥ ರಸ್ತೆ ನೋಡಿದ್ರೆ ನೀವು ಕರ್ನಾಟಕದಲ್ಲಿ ಯಾರು ನೋಡಕ್ಕೆ ಸಾಧ್ಯ ಇಲ್ಲ. ಅಂತ ರಸ್ತೆಗಳನ್ನ ನಾವು ನಿರ್ಮಾಣ ಮಾಡಿವಿ. ಸಚಿವರು ಏನೋ ವಿಸಿಟ್ ಮಾಡ್ತಾರೆ ಧಾರವಾಡ ಜಿಲ್ಲೆಗೆ ರಸ್ತೆ ನೋಡಕ್ಕಂತ ಅಂದಿದ್ರು ಸರ್ ಲಾಸ್ಟ್ ಟೈಮ್. ಆಲ್ರೆಡಿ ಅವ್ರು ಹಿಡಿದು ತಗೊಂಡ್ಬಂದು ನಂಗೆ ಗೊತ್ತಿಲ್ಲ, ಬಟ್ ಸಚಿವರು ಬಂದ್ರೆ ನಾ ಕೂಡ ತೋರಿಸ್ತೇನೆ. ಸರ್ ಬೈಲಮೂಲ್ ರಸ್ತೆ ಮುಂದಿನ ಅವಧಿಗೆ CM DKಶಿ ಅವರು ಸಿದ್ದರಾಮಯ್ಯ ನಮ್ಮ ಹೈಕಮಾಂಡ್ ಬಿಟ್ಟಿದ್ರೆ ಮುಂದಿನ ಅವಧಿಗೆ ಸಿದ್ದರಾಮಯ್ಯ ಇರ್ತಾರೆ ಅನ್ನುವಂಥ ಮಾತನ್ನು ಶಿವಾನಂದ ಪಾಟೀಲ್ ಅವರು ಹೇಳ್ತಾರೆ. ಸರ್ ಶಿವಾನಂದ ಪಾಟೀಲ್ ರೀ ನಿನ್ನೆ ಒಂದು ಹೊಸ ಇದನ್ನ ಅದ್ರ ಬಗ್ಗೆ ನನಗೆ ಯಾವುದೂ ಗಮನಕ್ಕಿಲ್ಲ. ನಮ್ಮ ಪಕ್ಷದಾಗ ಏಟ್ ಕೆಲಸ ಮಾಡಂತ ಅಷ್ಟು ಕೆಲಸ ಮಾಡ್ತೀವಿ. ಅದು ದೊಡ್ಡವ್ರ ಲೆವೆಲ್ ಆಗಿದೆ, ದೊಡ್ಡವ್ರು ಮಾಡ್ತಾರೆ. ಸಚಿವ ಸ್ಥಾನ ಸಚಿವ ಸ್ಥಾನಕ್ಕೆ ಈ ಸಲ ನಾನು ಆಕಾಂಕ್ಷೆ ಇದೀನಿ. ಸಚಿವ ಸ್ಥಾನ ಬಂದ ಈ ಸಲ ನಾನು ಕೊಡ್ಲೇಬೇಕು, ಕೊಡ್ತಾರೆ. ಸಂಪುಟ ವಿಸ್ತರಣೆ ಆಗುತ್ತೆ, ಮಾರ್ಚ್ ನಂತರ ಮಾಡ್ತಾರೆ. ಈಗ ಸಿದ್ದರಾಮಯ್ಯನವರು ಅನಿವಾರ್ಯ ಪಕ್ಷಕ, ಅವರಿದ್ರ ಗ್ಯಾರಂಟಿ ಜೊತೆಗೆ ಅವರು ಇಟ್ಕೊಂಡು ಎಲೆಕ್ಷನ್ ಮಾಡಬೇಕು, ಅವರು ಅನಿವಾರ್ಯ ತಜ್ಞರಿದ್ದಂಗ. ಯಾಕಂದ್ರೆ ಇಷ್ಟು ಸಲ ಅವರೆಲ್ಲ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಕೆಲಸ ಮಾಡಿದಾರೆ. ಯಾಕಂದ್ರೆ ಇದನ್ನ ಬೇರೆ ಯಾರಾಗಿದ್ರು ಕೂಡ ನಾವು ಕೊಟ್ಟಂತ ಗ್ಯಾರಂಟಿಗಳನ್ನ ಹ್ಯಾಂಡಲ್ ಮಾಡಕ್ ಹಾಕಿದ್ದಿಲ್ಲ. ಇಷ್ಟೊತ್ತಿಗೆ ನಾವು ಹೆಸರು ಕೆಡಿಸುವಂತ ಪರಿಸ್ಥಿತಿ ಬರ್ತಿತ್ತು. ಅದ್ರ ಸಂಪೂರ್ಣವಾಗಿ ಮನೆ ಮನೆಗೆ ಎಲ್ಲ ಜಾತಿ ಎಲ್ಲ ವರ್ಗದ ಜನ, ಇವನ್ ಎಲ್ಲ ಪಕ್ಷದ ಜನರಿಗೂ ಕೂಡ ನಮ್ಮ ಗ್ಯಾರಂಟಿಗಳು ಹೊಂಟವ ಅನ್ನೋಂತ ಹೇಳ್ತೇನೆ. ಪಕ್ಷಾತೀತವಾಗಿ BJP ಅವ್ರಿಗೂ ನಮ್ ಗ್ಯಾರಂಟಿ ಹೊಂಟವು, ಎಲ್ಲಾ ಜಾತಿಯವರಿಗೂ ನಮ್ ಗ್ಯಾರಂಟಿ ಹೊಂಟವು. ನಮ್ ಗ್ಯಾರಂಟಿ ನಮ್ಮನ್ನ ಹೇಳಿದಲ್ರಿ, ಹೈಕಮಾಂಡ್ ಬಿಟ್ಟಿದ್ದವ್ರು ಯಾರು ಯಾವ ಕಮ್ಯುನಿಟಿ. ನಮ್ಮಲ್ಲಿ ನೋಡಿ ನಮ್ಮ ಪಕ್ಷದಲ್ಲಿ ಜಾತೀಯತೆ ಇಲ್ಲ. ನಮ್ಮ ಪಕ್ಷದಲ್ಲಿ ಎಲ್ಲಾ ಜಾತಿಯವರು ನಾವು ಅಲ್ಲಾನು ಅದಾನ, ಅಕ್ಬರ್ ಅದಾನ, ರಾಮು ಅದಾನ, ಸೀತಾರಾಮ ಎಲ್ಲ ಅದಾರ ನಮ್ಮ ಪಕ್ಷದಾಗ. ಹಂಗಾಗಿ ನಮ್ಮ ಪಕ್ಷದಾಗ ಏನು ಜಾತಿ ಇಲ್ಲ. ನಮ್ಮ ಪಕ್ಷದಾಗ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದ. 2.5 ವರ್ಷದ ನಂತರ CM ಬದಲಾವಣೆ ಅಂತ ಆರಂಭದಲ್ಲಿ ಮಾತು ಕೇಳಿ ಬಂದಿತ್ತು ಕೆಲವೊಂದು ಕಡೆ. ನವೆಂಬರ್ ಚೇಂಜ್ ಆಗುತ್ತೆ ನನಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಅದನ್ನ ಹೈಕಮಾಂಡ್ ಅವ್ರು ಯಾರು ಬಂದಾಗ ಕೇಳ್ರಿ, ಅಷ್ಟು ದೊಡ್ಡ ಲೀಡರ್ ಅಲ್ಲ. ಅಕಸ್ಮಾತ್ ನಿಮ್ಮ ಒಪಿನಿಯನ್ ಕೇಳಿದ್ರೆ ಸರ್, ಈಗ ಸ್ಥಳೀಯ ಶಾಸಕರದ್ದು ಅವ್ರ ಬಗ್ಗೆ ಹೇಳ್ತೀವಿ ನಾವು.
ಸೊ ಇದು ಸರಿ, ಬೇಸಲ್ಲಿ ಒಳಗಡೆ ಡಿ ಕೆ ಶಿವಕುಮಾರ್ ಅವ್ರು ಕೂಡ ಬರೋದು ಮತ್ತೆ ಕೋರ್ಟ್ಗಳಲ್ಲಿ ಸರ್ ಈಗಾಗಲೇ ನಮ್ಮ ಕೇಸ್ ಸ್ಟಾರ್ಟ್ ಕೊಟ್ಟಿದ್ದು ಹ್ಮ್. ಆ ವಿಚಾರದಲ್ಲಿ ಈಗಾಗಲೇ ಮೊನ್ನೆ ಕೂಡ 195 ಅಂದ್ರೆ ಒಂದು ಸಾಕ್ಷಿ ನಾಶ ಕೇಸ್ ಕೂಡ ನನ್ನ ಮನೆ ಮುಗಿದೋಗಿದೆ. ಉಳಿದಂಥ ಕೇಸ್ ಈಗ ಕೋರ್ಟ್ನಲ್ಲಿ ನಡೆತೀನಿ. ಕೋರ್ಟ್ ಏನು ಡಿಸಿಷನ್ ತಗೋತೈತೆ ನೋಡೋಣ. ಆದಷ್ಟು ಆಗ್ತೀನಿ ನಾನು ಇನ್ನೊಂದು ಸ್ವಲ್ಪ ಸಾಕ್ಷಿ ಅದಾರ ಆ ಸಾಕ್ಷಿ ಮೇಲೆ ಅವರು ಅದಾರ ಅವ್ರು ಇನ್ಫ್ಲೂಯೆನ್ಸ್ಡ್ ಅದಾರ ಅನ್ನುವಂಥ ವಿಚಾರಗಳು ನಾನು CBI ಅವ್ರು ಹೇಳ್ತಾರೆ. ಹಂಗಾಗಿ ಸಾಕ್ಷಿಗಳು ಮುಗಿದೋಗ್ಲಿ ಅಂತ ನಾನು ನನ್ನ ಪೇಷನ್ಸ್ ಇಟ್ಕೊಂಡು ನಾನು ಸುಮ್ಕೊತೀನಿ. ಇವತ್ತು ನೋಡ್ರಿ ಇಲ್ಲಿ ಬಂದು ನಿಮ್ಮ ಮುಂದೆ ಕರೆಸಿ ನಾವು ಇಲ್ಲಿ ಪ್ರೆಸ್ ಮೀಟ್ ಮಾಡಿ ಇಲ್ಲಿ ಆಫೀಸಸ್ ಮೀಟಿಂಗ್ ಮಾಡುವಂಥ ಪರಿಸ್ಥಿತಿ ನಂದು. ಹೀಗಾಗಿ ಮುಗೀತು. ಸರ್ ಮಹಾನಗರ ಪಾಲಿಕೆ ಘೋಷಣೆ ಒಳಗೆ ಸಾಕಷ್ಟು ಕೆಲಸ ಮಾಡಿದೆ. ಈಗ ನೆಕ್ಸ್ಟ್ ಏನಾದ್ರು ಬೇಕಾಗಿರ್ತಕ್ಕಂಥ ಅನುದಾನಕ್ಕೆ ನಾವು ಸರ್ ಈಗಾಗಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಬಜೆಟ್ ಅಲ್ಲಿ ನಮ್ಮ ಧಾರವಾಡಕ್ಕೆ ಒಂದು 100 ಕೋಟಿ ರೂಪಾಯಿ ರಿಸರ್ವ್ ಇಡಬೇಕು. ನಮ್ಮ ಹೊಸ ನಮ್ಮದು ಕಾರ್ಪೊರೇಷನ್ ಆದ ತಕ್ಷಣ ಒಂದು 100 ಕೋಟಿ ರೂಪಾಯಿ ನಮ್ಮ ಧಾರವಾಡಕ್ಕೆ ಸ್ಪೆಷಲ್ ಗ್ರ್ಯಾಂಟ್ ಅನ್ನು ಹಾಕಿ ಕೊಡ್ಬೇಕು ಅನ್ನುವಂಥ ಮಾತನ್ನು ಹೇಳಿ ಈಗಾಗಲೇ ನಾನು ಬೇಡಿಕೆ ಇಟ್ಟಿದ್ದೀನಿ. ಯಾಕಂದ್ರೆ ಇವತ್ತು ಹೊಸ ಕಮಿಷನರ್ಗಳಾಗಲಿ ಹೊಸ ಅಧಿಕಾರಿಗಳು ಎಷ್ಟು ಬೇಕಾ ಎಲ್ಲ ಅಧಿಕಾರಿಗಳು ಬೇಕಾಗ್ತಾರೆ. ಏನು ಇವತ್ತು ನಮ್ಮ ಹುಬ್ಳಿ ಧಾರವಾಡ ಕಾರ್ಪೊರೇಷನಲ್ಲಿ ಏನೇನು ಅಧಿಕಾರಿಗಳ ಸಿಸ್ಟಮ್ ಐತಿ ಕಂಪ್ಲೀಟ್ ಸಿಸ್ಟಮ್ ನಾವು ಇಲ್ಲಿ ಕ್ರಿಯೇಟ್ ಮಾಡ್ಬೇಕಾಗೈತಿ. ಅದನ್ನ ನಾವು ಮಾಡ್ತೀವಿ. ಇದನ್ನ 4 to 5 ಮಂತ್ಸ್ನಾಗ 4 to 5 ತಿಂಗಳದೊಳಗೆ ಎಲ್ಲ ಅಧಿಕಾರಿಗಳನ್ನು ನಾವು ಕೆಲವಷ್ಟು ಹಳ್ಳಿಗೆ ಜನ ನಮ್ಮ ಕಾರ್ಪೊರೇಷನ್ ಸೇರಿಸಬೇಡ್ರಿ ಅಂತ ಅವರು ನಾವು ಹಳ್ಳಿ ನಾವು ಯಾವ ತಗೊಳಕತ್ತಿಲ್ಲ ನರೇಂದ್ರ ನೋಡ್ರಿ. ಸುಮ್ಮನೆ ಅದನ್ನ ಬಿಜೆಪಿ ಅವ್ರು ಕ್ರಿಯೇಟ್ ಮಾಡಕತ್ತಾರ. ಅದನ್ನ ನಮ್ಮ ಮ್ಯಾಗ ಎತ್ಕಟ್ಟಂತ ನಾವು ಯಾವ ನರೇಂದ್ರನು ತಗೊಳಂಗಿಲ್ಲ, ಇನ್ನೊಂದು ಯಾವ ಊರು ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದನ್ನ ಬಿಟ್ಟರು ನಮ್ಗೆ ಸಾಕಷ್ಟು ಏರಿಯಾ ಐತಿ. ಆ ಗ್ರಾಮೀಣ ಪ್ರದೇಶ ತಗೊಂಡ್ ಯಾಕಂದ್ರೆ ಅವ್ರು ಟ್ಯಾಕ್ಸ್ ಹೆಚ್ಚಿಗೆ ಆಕೈತೆ ಅನ್ನುವಂಥ ವ್ಯವಸ್ಥೆ ಅವ್ರಿಗೆ ಐತಿ. ಈಗ ನೋಡ್ರಿ ನಾವು ಧಾರವಾಡದಿಂದ ಸ್ಟಾರ್ಟ್ ಮಾಡಿಬಿಟ್ರೆ ಅಪ್ ಟು ಬೇಲೂರು ಮಠ ನಮ್ಗೆ ಯಾವ ಹಳ್ಳಿ ಬರಂಗಿಲ್ಲ, ಹಳ್ಳಿನೇ ಬರಂಗಿಲ್ಲ. ಎಕ್ಸೆಪ್ಟ್ ಅದು ಮುಮ್ಮಿಗಟ್ಟಿ ಒಂದು ಬಿಟ್ಬಿಟ್ರೆ ಜಸ್ಟ್ ನಾವು ಮುಮ್ಮಿಗಟ್ಟಿ ಒಂದು ಬಿಟ್ಟು ಉಳಿದಂಥ ಎಲ್ಲಾನು ತೊಗೊಂಡ್ರು ನಾವು. ಈಗ ನೋಡ್ರಿ ನಮ್ಗೆ ಏನಾಗೈತೆ ಅಂದ್ರೆ ಎಕ್ಸಾಂಪಲ್ ಮಲಿಗವಾಡ ಮಠನೂ ಇವತ್ತು ಎಲ್ಲ ಲೇಔಟ್ಗಳಾಗ್ತಾವೆ, ಹೊಸ ಲೇಔಟ್ಗಳಾಗ್ಯಾವ. ಆಮ್ಯಾಗ ಅಷ್ಟು ಗ್ರಾಮ ಪಂಚಾಯತಿ ಅಂತಾನೆ ಅದು. ಇವತ್ತು ಗ್ರಾಮ ಪಂಚಾಯತಿಯಿಂದ ಅವ್ರು ನೀರು ಕೊಡೋಕೆ ಸಾಧ್ಯ ಇಲ್ಲ, ಒಂದು ಎಲೆಕ್ಟ್ರಿಸಿಟಿ ಬಿಲ್ಲು ತುಂಬಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ, ಆಮೇಲೆ ಸ್ಟ್ರೀಟ್ ಲೈಟ್ ಕೊಡೋಕೆ ಸಾಧ್ಯ ಇಲ್ಲ, ಆಮೇಲೆ ಇವೆಲ್ಲ ಎಲ್ಲ ವ್ಯವಸ್ಥೆ ರಸ್ತೆಗಳನ್ನು ಕೊಡೋಕೆ ಸಾಧ್ಯ ಇಲ್ಲ, ಆಮೇಲೆ ಒಳಚರಂಡಿಗಳನ್ನು ಕೊಡೋಕೆ ಸಾಧ್ಯ ಇಲ್ಲ. ಇವೆಲ್ಲ ಅಸ್ತವ್ಯಸ್ತ ಆಗುವಂಥ ವ್ಯವಸ್ಥೆ ಐತಿ. ಹಾಗಾಗಿ ಆದಾತು ನಮ್ಮ ಎಕ್ಸಾಂಪಲ್ ನಿಮ್ಗೆ ಅದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಧಾರವಾಡ ಮುರುಘಾ ಮಠಕ್ಕೆ ಇದ್ರಿಗೆ ಇದ್ದಂಥದ್ದು ಎಕ್ಸಾಂಪಲ್ ನಮ್ಮ ಜೆಎಸ್ಎಸ್ ಸ್ಕೂಲ್ ನಾವು ತಗೊಂಡ್ಬಿಟ್ರೆ ಜೆಎಸ್ಎಸ್ ಸ್ಕೂಲ್ ಅದ ನಮ್ಮ ಕೌಲಗಿರಿ ಪಂಚಾಯತಿ ಒಳಗೈತಿ, ಕಂದಕೂರು ಗ್ರಾಮ ಪಂಚಾಯತಿ ಒಳಗೈತಿ. ಅವಷ್ಟು ಹೊಸ ಲೇಔಟ್ಗಳು ಡೆವಲಪ್ ಆಗ್ಯಾವ. ಕಂಪ್ಲೀಟ್ ಕಂದಕೂರು ಗ್ರಾಮ ಪಂಚಾಯತಿ ಅಂಟರ್ದವು. ಹಂಗಾಗಿ ಅವ್ರ ಕಡೆಯಿಂದ ಹ್ಯಾಂಡಲ್ ಮಾಡಕ್ ಆಗಲ್ಲ, ಅದಕ್ಕೆ ಟ್ಯಾಕ್ಸ್ ಕಲೆಕ್ಷನ್ ಆಗಲ್ಲ. ಬಿಕಾಸ್ ಅವನ್ನೆಲ್ಲ ನಾವು ಅಪ್ ಟು ಕೌಲ್ಗರಿಯಿಂದ ಅಮ್ಮಿನಬಾಯಿವರೆಗೂ ನಮ್ಗೆ ಯಾವ ಹಳ್ಳಿನೂ ಬರಂಗಿಲ್ಲ. ಅಪ್ ಟು ಕೌಲ್ಗರಿಯಿಂದ ಅಮ್ಮಿನಬಾಯಿವರೆಗೂ ನಮ್ಗೆ ಯಾವ ಹಳ್ಳಿ ಬರಂಗಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಹಿಂಗ ಏನಿದು ಅಮ್ಮಿನಬಾಯಿ ಜಸ್ಟ್ ಒಂದು 2-3 ಕಿಲೋಮೀಟರ್ ಬಿಟ್ಟು ಅಲ್ಲಿಂದ ತಗೊಂಡು ನರೇಂದ್ರ ಬಾರ್ಡರ್ ಮಠ ತಗೊಂಡು ಮತ್ತೆ ವಾಪಸ್ ನಾವು ಹಿಂಗೆ ಹೋಗ್ತೀವಿ. ನಮ್ಮ ಬೇಲೂರು ಕೋಟೆ ಹೊರಗೆ ಇಟ್ಬಿಟ್ರೆ ಬೇಲೂರು ಇಂಡಸ್ಟ್ರಿ ಏರಿಯಾ ಕಂಪ್ಲೀಟ್ ಕವರ್ ಆಗುವಂಥ ವ್ಯವಸ್ಥೆ ಆಗುತ್ತೆ. ನಮ್ಗೆ ಸಾಕು ಇಷ್ಟ ಆಗ್ಬಿಟ್ರೆ ನಮ್ಮ ವ್ಯಾಪ್ತಿನೂ ದೊಡ್ಡದಾಗುತ್ತೆ. ನಮ್ಮ ಹುಬ್ಳಿ ಕಾರ್ಪೊರೇಷನ್ ಟ್ಯಾಕ್ಸು ಕಮ್ಮಿ ಆಗಿಲ್ಲ, ಯಾವ ಹಳ್ಳಿನೂ ನಾವು ಟ್ಯಾಕ್ಸ್ ಕೊಡುವಂಥ ಅವಶ್ಯಕತೆ ಇಲ್ಲ. ಅಪ್ ಟು ಗೋನ್ ಕೊಪ್ಪ ಅಂತ ತೊಗೊಂಡ್ರೆ ರೌಂಡ್ ಹೋಗಿ ಅಲ್ಲಿ ಹೋಗಿ ನವಲೂರು ಮಠ ತೊಗೊಂಡ್ಬಿಡ್ತೀವಿ. ಯಾವ ಹಳ್ಳಿ ಅದಾವ ಅಲ್ಲಿ ಹಳ್ಳಿನೇ ಬರಂಗಿಲ್ಲ. ಬರೋದು ಆಮೇಲೆ ಇಲ್ಲಿ ಮನ್ಸೂರಿಂದ ಹಿಡ್ಕೊಂಡು ಮನ್ಸೂರು ಬಿಡ್ತೇವೆ ಹೊರಗಡೆ, ಕೊಪ್ಪಿಂದ ಹಿಡ್ಕೊಂಡು ಕಂಪ್ಲೀಟ್ ತೊಗೊಂಡ್ಬಿಟ್ರೆ ಅದು ನಮ್ಗೆ ಅಷ್ಟು ಒಳಗೆ ಬಂದ್ಬಿಡುತ್ತೆ. ಗ್ರಾಮಗಳನ್ನು ಬಿಟ್ಟು ಸಿಟಿ ಎಲ್ಲೆಲ್ಲಿ ಡೆವಲಪ್ ಆಗ್ಯಾವ, ಫ್ಯೂಚರ್ ಡೆವಲಪ್ಮೆಂಟ್ ಏನೈತಿ ಇಂಥ ಒಂದು ಕಂಪ್ಲೀಟ್ ಆಗಿ ತೊಗೊಂತೀವಿ ನಾವು. ಯಾರ ಹಳ್ಳಿಯವರು ಕೂಡ ಆತಂಕ ಪಡುವಂಥ ವ್ಯವಸ್ಥೆ ಇಲ್ಲ. ನಮ್ಮ ನರೇಂದ್ರ ಗ್ರಾಮಸ್ಥರಾಗ್ಲಿ ಇನ್ನೊಬ್ಬರಾಗ್ಲಿ ಯಾರು ಆತಂಕ ಪಡುವಂಥ ವ್ಯವಸ್ಥೆ ನಮಗಿಲ್ಲ. ಈ ಬಜೆಟ್ ಒಳಗೆ ಕ್ಷೇತ್ರಕ್ಕೆ ಈ ಸರಿ ಈಗ ಸದ್ಯ ನಾವು ತೊಗೊಂಡು ಒಂದ್ ನಂಬರ್ ವಾರ್ಡಿಂದ 26 ವಾರ್ಡ್ ನಂಬರ್ ಮಾತ್ರ ತೊಗೊಂಡಿವಿ. ಇವೆಲ್ಲ ನಾವು ಎಕ್ಸೆಸ್ ಮಾಡ್ಕೊಂತೀವಿ. ಇಂಡಸ್ಟ್ರಿ ಏರಿಯಾ ಕಂಪ್ಲೀಟ್ ನಮ್ಮ ಮಂಡ್ರೆ ತೊಗೊಂಡ್ಬಿಡ್ತೀವಿ ನಾವು. ತೊಗೊಂಡ್ರೆ ನಮ್ಮ ಹುಬ್ಳಿ ಧಾರವಾಡಕ್ಕೆ ಇನ್ಕಮ್ ಜನರೇಷನು ಜಾಸ್ತಿ ಆಗುತ್ತೆ. ಆಮೇಲೆ ಯಾಕಂದ್ರೆ ಹುಬ್ಳಿ ಇರೋದ್ರಿಂದ ಕಮಿಷನರ್ ಯಾವತ್ತು ನೋಡಿದಾಗ ಹುಬ್ಳಿ ಧಾರವಾಡ 1 ಡೇ ಬರ್ತಾರೆ. ಬಟ್ ಅವ್ರು ಬಂದವಾಗ ಇಲ್ಲಿ ನಾವು ಅದು ಇಫೆಕ್ಟಿವ್ ಆಗಿ ವರ್ಕ್ ಮಾಡೋಕ್ಕಾಗಲ್ಲ. ಜೊತೆಗೆ ಅದರಿಂದ ನಮ್ಮ ಧಾರವಾಡ ಸೀಮಿತವಾಗಿ ನಮಗೆ ಅಭಿವೃದ್ಧಿ ಅಂತ ನೋಡಿದಾಗ ಭಾಳ ಕುಂಠಿತ ಆಗಿದೆ. ಈ ವ್ಯವಸ್ಥೆ ಆಗ್ಬಾರ್ದು, ಆಮೇಲೆ ಜನರಿಗೂ ಕೂಡ ತೊಂದರೆ ಆಗ್ಬಾರ್ದು. ಅಧಿಕಾರಿಗಳು ಡಿವೈಡ್ ಆದಂದ್ರೆ ಜನರು ಕೂಡ ನೇರವಾಗಿ ಸಿಗ್ತಾರೆ. ಸಾಕಷ್ಟು ಕೆಲಸಗಳನ್ನ ನಾವು ಮಾಡ್ಬೋದು ಅಂದ್ರೆ ಈ ಒಂದು ವಿಚಾರಗಳಿಂದ ನಾವು ಬದಲಾವಣೆ ಮಾಡಿವಿ. ಸರ್ ಬಜೆಟ್ ಒಳಗೆ ತಮ್ಮ ಕ್ಷೇತ್ರಕ್ಕೆ ಏನಾದರೂ ಫಂಡ್ ವಿಶೇಷವಾಗಿ ತುಪ್ಪರಿ ಹೇಳೋದು ಕೂಡ ಇನ್ನೂ ಸ್ವಲ್ಪ ತುಪ್ಪರಿ ಆಲೆ ಟೆಂಡರ್ ಈ ವಾರದಲ್ಲಿ ಟೆಂಡರ್ ಆಗುತ್ತೆ. ಈ ವಾರ 10 ದಿವಸ ಟೆಂಡರ್ ಆಗೈತಿ. ಆಮ್ಯಾಗ ಒಂದು ಏತ ನೀರಾವರಿ ಕಾರ್ಯಕ್ರಮ ಮಾಡೀನಿ. ಉಪ್ಪಿನಬೆಟಗೇರಿಯಿಂದ ಕಂಪ್ಲೀಟ್ ಆಗಿರಿಯಾ ಸಮೀಪ ಒಂದು 300 ಚಿಲ್ಲರೆ ಹೆಕ್ಟರ್ ನೀರಾವರಿ ಆಗುವಂತ ವ್ಯವಸ್ಥೆ ಮಾಡೀವಿ. ನೀರು ನಮ್ದೇ ಇರುತ್ತೆ. ತುಪ್ಪರಿ ಹೇಳದ ನೀರೇ ಮಾಡ್ಕೊಂಡು ನಾವು ಬಳಕೆ ಮಾಡ್ಕೊಳ್ಳುವಂತ ವ್ಯವಸ್ಥೆ ಅದು 146 ಕೋಟಿ. 146 ಕೋಟಿ. ತುಪ್ಪರಿ ಹೇಳಕ್ಕೆ 80 ಕೋಟಿ.
ಎರಡು ಸಪ್ರೇಟ್. ತುಪ್ರಿ ಹೇಳಕ್ಕೆ 80 ಕೋಟಿದ ಆಲ್ರೆಡಿ ಟೆಂಡರ್ ಆಗುತ್ತೆ, ಇದು ಕೂಡ ಟೆಂಡರ್ ಆಗುತ್ತೆ. ನೀರು ಸ್ಟಾರ್ಟ್ ಮಾಡೋದು ಅಂತ ಸ್ಟಾಕ್ ಅಂದ್ರೆ ರೆಡಿ ಸೀಸನ್ನಾಗ ನಾವು ಎತ್ಕೊಳ್ಳುವಂತ ಮಾಡೀವಿ. ಒಂದು 78 ಎಕರೆ ನಾವು ಎಕ್ವಿಷನ್ ಮಾಡ್ಕೋಬೇಕೈತಿ. 78 ಎಕರೆ ಎಕ್ವಿಷನ್ ಮಾಡ್ತೀವಿ. 78 ಎಕರೆ ಒಂದು ದೊಡ್ಡ ಕೆರೆ ಉಪ್ಪಿಪೇಟೆಗೆರೆ ಬೆಳೆಸಿದೆ ಮಾಡ್ಕೊತೀವಿ. ಉಳಿದಂತ ನಮ್ಮಲ್ಲಿ ಏನದಾವ ಕೆರೆ ತುಂಬುವಂತ ಯೋಜನೆಗಳು ಸಂಪೂರ್ಣ ಎಲ್ಲಾ ಕೆರೆ ತುಂಬು ಯಾವ ಯೋಜನೆಗಳು ಎಲ್ಲ ಮುಗಿಸ್ಬಿಟ್ಟಿರೋ ಆಗ್ಲಿ. ಅದು ಮಾಡುವಂತ ಕೆಲಸನೇ ಇಲ್ಲ. ಆಗ್ಲಿ ಈ ವರ್ಷ ಮತ್ತೆ ಎಲ್ಲಾ ಕೆರೆನೂ ತುಂಬಿಸ್ಬಿಟ್ರಿ. ಈ ವರ್ಷ ಅಷ್ಟು ಕೆರೆ ಫುಲ್, ನೀವು ಎಲ್ಲಿ ಹೋದ್ರು ಎಲ್ಲಾ ಕೆರೆಗಳು ಫುಲ್ ಇರುವಂತ ವ್ಯವಸ್ಥೆ ತುಂಬಿಸೇನೆ. ಅದರಿಂದ ನಮ್ಮ ಭಾಗದ ರೈತರದ್ದು ಯಾವ ಬೋರ್ವೆಲ್ ಕೂಡ ಒಂದು ಬೋರ್ವೆಲ್ ಫೇಲ್ಯೂರ್ ಇಲ್ಲ. ಯಾವತ್ತ ಕೆರೆ ತುಂಬಿಸಿದ್ರು ಅವತ್ತಿಂದ ಇವತ್ತಿನ ಮಟ್ಟ ಒಂದು ಬೋರ್ವೆಲ್ ಫೇಲ್ಯೂರ್ ಇಲ್ಲ. ಕಂಪ್ಲೀಟ್ ಎಲ್ಲ ಬೋರ್ವೆಲ್ಗಳು ತುಂಬಿ ಹರಿತಾವು. ಆ ವ್ಯವಸ್ಥೆಗಳು ನಮ್ಮಲ್ಲೆಲ್ಲ ಅಂಡರ್ ಗ್ರೌಂಡ್ ರೀಚಾರ್ಜ್ ಸದ್ಯಕ್ಕೆ ಮಾಡುವಂಥ ಕೆಲಸ ನಾವು ಮಾಡಿವಿ. ಬೇರೆ ನಮ್ಮಲ್ಲಿ ಅಂತ ಅಭಿವೃದ್ಧಿ ಇನ್ನೇನು ರಸ್ತೆಗಳು ಉಳಿದಾವು, ಕೆಲವೊಂದು ರಸ್ತೆಗಳು ಯಾವ ಮಾಡಿದ್ರು ಮುಗೀತು. ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಮಾಡಾಕತ್ತಾರ, ನಾ ಹೆಂಗ್ ಮಾಡಾಕತ್ತಿಲ್ಲ. ನಾ ಅಂತೂ ಫ್ಯಾಕ್ಟ್ರಿ ಮಾಡೋ ಶ್ರೀಮಂತ ಅಲ್ಲ. ಇಲ್ಲ, ನಮ್ಮ ಪೊಲೀಸ್ ಅಧಿಕಾರಿಗಳು ಇಲ್ಲೇ ಕೂತಾರ. ಅವ್ರಿಗೆ ನಾ ಅನ್ನೋದು, ಅವ್ರಿಗೆ ಈ ಕಮಿಷನರ್ಗೂ ನಾ ಹೇಳೋದು ಇಷ್ಟ. ಯಾಕಂದ್ರೆ ಏನೈತಿ, ತೀರಾ ಅತಿಯಾಗಿ ಗಾಡಿ ನೋಡ್ರಿ, ನಾವು ಇಲ್ಲಿಗೆಲ್ಲದಕ್ಕೆ ನಾ ಯಾವತ್ತೂ ಸಪೋರ್ಟ್ ಮಾಡಿಲ್ಲ. ನಾನು 25 ವರ್ಷ ಪೊಲಿಟಿಕಲ್ ಕರೀಲಿ ಒಂದು ದಿವಸ ಹಳ್ಳಿಯೊಳಗೆ ಶರಿಯ ಮಾರೋದವ್ರು ನಾವು ಒಂದು ದಿವಸ ಕಾಲ್ ಮಾಡಿ ಅವ್ರು ಬಿಡ ಅಂತ ಹೇಳಿಲ್ಲ. ಯಾರ ಕಳತನ ಮಾಡ್ಯಾರ ಅಂದ್ರೆ ಬಿಡೋದು ಒಂದು ಪೊಲೀಸ್ ಆಫೀಸರ್ಗೂ ಹೇಳಿಲ್ಲ. ಇಸ್ಪೇಟ್ ಆಡಕತ್ತಿದ್ರೆ ಸಿಕ್ಕೊಂಡ್ರೆ ಅಂತ ನಾವು ಒಂದು ದಿವಸ ಹೇಳಿಲ್ಲ. ಇವು ಮೂರಕ್ಕಂತೂ ಏನು ಹೇಳಿಲ್ಲ. ಬಟ್ ಏನಾಗುತ್ತೆ, ಕಾಮನ್ ಈಗ ರೈತರು, ಆಮೇಲೆ ಕೂಲಿ ಕಾರ್ಮಿಕರು ಈಗ ಹಳ್ಳಿಯಿಂದ ಬಂದು ಊರಿಗೆ ದುಡಿಯಾಕೆ ಬಂದಿರ್ತಾರೆ. ಅವ್ರು ದಿನ ದುಡ್ದು ಹೋಗೋದು 500-600 ರೂಪಾಯಿ ದುಡಿತಾರೆ. ಇವ್ರು ಪೆನಾಲ್ಟಿನ 5,000 10,000 ಪೆನಾಲ್ಟಿ ಹಾಕಿದ್ರೆ ಬಡವ್ರು ಬದುಕೋದು ಭಾಳ ಕಷ್ಟ ಆಗುತ್ತೆ. ಆಮೇಲೆ ಆಟೋ ಡ್ರೈವರ್ಗಳು ಅವ್ರ ಲೈಫ್ ಅವ್ರ ಫ್ಯಾಮಿಲಿನ ಅದ್ರ ಮೇಲೆ ಇರ್ತೈತಿ, ಡಿಪೆಂಡ್ ಇರ್ತಾರೆ. ಅವ್ರಿಗೆಲ್ಲ 5,000-10,000 ಪೆನಾಲ್ಟಿ ಹಾಕಿದ್ರೆ ಭಾಳ ತಪ್ಪಾಕೈತಿ. ಯಾಕಂದ್ರೆ ಅವ್ರು ಕೂಡ ತಪ್ಪದಾವು. ನಾ ಜನರಿಗೆ ಕೂಡ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊಳ್ಳೋದು ಇಷ್ಟ, ಕಂಪಲ್ಸರಿ ಇನ್ಸೂರೆನ್ಸ್ಗಳನ್ನು ತಾವು ಮಾಡಿಸ್ಕೋಬೇಕಾಗತ್ತೆ. ಡಾಕ್ಯುಮೆಂಟನ್ನು ಕರೆಕ್ಟ್ ಇಟ್ಕೋಬೇಕಾಗತ್ತೆ. ಹೆಲ್ಮೆಟ್ ನೋಡ್ರಿ, ತಮ್ಮ ಸೇಫ್ಟಿ ಸಲುವಾಗಿ ಹೆಲ್ಮೆಟ್ ಕೂಡ ಹಾಕೊಳ್ಳೋದು ಕೂಡ ಭಾರಿ ಇಂಪಾರ್ಟೆಂಟ್. ಹೆಲ್ಮೆಟ್ ತಮ್ಮ ಸೇಫ್ಟಿ ಸಲುವಾಗಿ. ಎಕ್ಸಾಂಪಲ್ ನನ್ನ ಮಗನ ನಾನು ತೋರಿದ್ರೆ ನನ್ನ ಮಗನ ಆಕ್ಸಿಡೆಂಟ್ ಆದ್ರೆ ಅವ್ನು ಹೆಲ್ಮೆಟ್ ಇಲ್ಲ, ಉಳಿತಿರಲಿಲ್ಲ. ಇವೆಲ್ಲ ವ್ಯವಸ್ಥೆ. ಯಾಕಂದ್ರೆ ಹೆಲ್ಮೆಟ್ ಕೂಡ ಭಾಳ ಇಂಪಾರ್ಟೆಂಟು. ಇವನಷ್ಟು ಅವರು ಸೇಫ್ಟಿ ಮೆಜರ್ಸ್ಗಳಾಗಲಿ ತಮ್ಮ ಕಾಗದ ಪತ್ರಗಳನ್ನು ಎಷ್ಟೋ ಮಂದಿ ನಾವು ನೋಡ್ತೀವಿ ಆಕ್ಸಿಡೆಂಟ್ ಹಾಕೋ ಡೆತ್ ಆಗಿ ಹೋಗ್ಯಾವ, ಅವ್ರ ಇನ್ಶೂರೆನ್ಸೇ ಇರಂಗಿಲ್ಲ ಗಾಡಿ. ಆಮೇಲೆ ಗಾಡಿ ಯಾರೋ ಹೆಸರಲ್ಲಿ ಇರ್ತೈತಿ. ಈ ವ್ಯವಸ್ಥೆಗಳನ್ನ ದಯವಿಟ್ಟು ನಮ್ಮ ಹಳ್ಳಿ ಭಾಗದ ಜನರಿಗೆ ಕೂಡ, ಸಿಟಿಯಲ್ಲಿ ಕೂಡ ಎಲ್ಲರಿಗೂ ನಾವು ವಿನಂತಿ ಮಾಡ್ಕೊತೀನಿ. ಎಲ್ಲರೂ ಇನ್ಶೂರೆನ್ಸ್ಗಳ ಕಾಪಿಗಳನ್ನು ಕರೆಕ್ಟಾಗಿ ಇಟ್ಕೊರಿ, ಡಾಕ್ಯುಮೆಂಟ್ಸನ್ನು ಕರೆಕ್ಟ್ ಇಟ್ಕೊ. ಅವರು ಕೂಡ ನಾನು ವಿನಂತಿ ಮಾಡ್ಕೊತೀನಿ. ಪೊಲೀಸರು ಕೂಡ ಸಹಕರಿಸಿ ಅವ್ರ ಪರಿಸ್ಥಿತಿ ಅನುಗುಣವಾಗಿ ನೋಡಿ ಅವ್ರಿಗೆ ಅವೇರ್ನೆಸ್ ಕ್ಯಾಂಪ್ ಮಾಡ್ಬೋದು ಸರ್. ಈಗ ಇವತ್ತು ಅದಕ್ಕೆ ಕರೆದಿದ್ದೀವತ್ತ. ಇವ್ರನ್ನೆಲ್ಲ ಹಿಡಿಯಕ್ಕೆ ಹೋಗಿ ಪಾಪ ಅಮಾಯಕ ಹುಡುಗರನ್ನೆಲ್ಲ ಸಿಕ್ಕಾಪಟ್ಟೆ ಮಾಡ್ಬಿಟ್ಟಾರೆ ಸರ್. ಇಲ್ಲ, ಅದ್ರ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ಇಲ್ಲ ಅಂದ್ರೆ ಕ್ರೈಮ್ ಕೂಡ ಕಂಟ್ರೋಲ್ ಆಗೋದು ಭಾಳ ಕಷ್ಟ ಆಗುತ್ತೆ. ಯಾಕಂದ್ರೆ ಹುಬ್ಳಿ ಧಾರವಾಡದಲ್ಲಿ ಇವತ್ತು ನಾವು ನೋಡಿದಾಗ ಎಷ್ಟೋ ಕಡೆ ಕ್ರೈಮ್ ಭಾಳ ಕಂಟ್ರೋಲ್ ಬಂದೈತಿ. ಇವತ್ತು ಇಲ್ಲ ಸಾಕಷ್ಟು ಕ್ರೈಮ್ ಇತ್ತು. ಆಮೇಲೆ ಸಾಕಷ್ಟು ಯುವಕರು ಕೂಡ ಇವತ್ತು ಗಾಂಜಾ ಆಗಲಿ ಡ್ರಗ್ಸ್ ಆಗಲಿ ಅಡಿಕ್ಟ್ ಆಗುವಂಥ ಕೆಲಸ ಕೂಡ ನಾವು ಭಾಳ ನೋಡಾಕತ್ತೀವಿ. ಬಟ್ ಇವನ್ನೆಲ್ಲ ನಾವು ಕಂಟ್ರೋಲ್ ಮಾಡಲಿಲ್ಲ ಅಂತಂದ್ರೆ ಯುವಕರ ಪರಿಸ್ಥಿತಿ ಭಾಳ ಗಂಭೀರ ಆಗುವಂಥ ಕಷ್ಟದ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಇವತ್ತು ಭಾಳ ಸ್ಟ್ರಿಕ್ಟಾಗಿ ಅದನ್ನ ಮೇಂಟೈನ್ ಮಾಡಕತ್ತಾರೆ. ಅದನ್ನೇನೋ ಇದ್ರು ಕೂಡ ಪೊಲೀಸರಲ್ಲಿ ಕೂಡ ಏನೋ ತಿದ್ದುಪಡಿ ಇದ್ರು ಕೂಡ ಅದನ್ನ ನಾವು ಹೇಳಿ ಸರಿ ಮಾಡ್ಕೊಂಡು ಜನರ ಜೊತೆ ಸಂಪರ್ಕದಲ್ಲಿ ಅದಕ್ಕೆ ಹಾಕ್ತೀವಿ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.